ಆದಿ, ಏನು ಇಲ್ಲಿ ಬಂದು ಕೂತ್ರಿ? ಏನೂ ಇಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿ ಆದಿ. ಏನಿಲ್ಲ, ತಪ್ಪು ತಿಳ್ಕೊಂಬಿಟ್ನಲ್ಲ ಅಂತ ತುಂಬ ಫೀಲ್ ಆಗ್ತಾ ಇದೆ. ಯಾವ ವಿಚಾರಕ್ಕೆ? ಅದೇ SI ಬದಲು ಪ್ರಧಾನ್ ಬಗ್ಗೆ ಹೇಳಿದ್ರಲ್ಲ, ಆ ವಿಚಾರದ ಬಗ್ಗೆ. ಪ್ರಧಾನ್ ಬಗ್ಗೆ ತುಂಬ ತಪ್ಪು ತಿಳ್ಕೊಂಬಿಟ್ಟೆ ನಾನು. ನಿನ್ನ ಜೊತೆ ಮದುವೆ ಆಗೋದಕ್ಕೆ ಪ್ರಧಾನ್ ನನ್ನನ್ನು ಕಿಡ್ನಾಪ್ ಮಾಡಿಸಿದ್ರು ಅಂದ್ಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಆದರೆ ವಿಷಯ ಹಾಗಲ್ಲ ಅಂತ ಈಗ ಗೊತ್ತಾಯಿತು. ನನಗೆ ನನ್ನ ಮೇಲೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ. ಆದಿ, ಪರಿಸ್ಥಿತಿ ನಿಮ್ಮನ್ನು ಹಾಗೆ ಮಾಡಿತ್ತು. ನಾನು ನಿಮಗೆ ಎಷ್ಟೇ ತಿಳಿ ಹೇಳಿದ್ರು ನೀವು ನನ್ನನ್ನು ನಂಬಲಿಲ್ಲ. ನಾನು ಪ್ರಧಾನ್ ಪರವಾಗಿ ನಿಂತು ಅವ್ರಿಗೆ ಬೇಲ್ ಕೊಡಿಸ್ದಾಗಲೂ ನಿಮ್ಮ ಕೆಂಗಣ್ಣ ಗುರಿಯಾದೆ. ನೀವು ಯಾವ ಸಂದರ್ಭದಲ್ಲೂ ನನ್ನ ನಂಬಲಿಲ್ಲ. ಇಲ್ಲ ತೇಜು, ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ತುಂಬ ದುಡುಕ್ಬಿಟ್ಟೆ. ನನ್ನ ತಪ್ಪೇನು ಅಂತ ನನಗೆ ಈಗ ಅರ್ಥ ಆಗಿದೆ. ಪಾಪ ಪ್ರಧಾನ್ ಎಷ್ಟು ನೊಂದ್ಕೊಂಡ್ರೋ ಏನೋ, ನನ್ನ ಬಗ್ಗೆ ಅವ್ರಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ. ಯಾರೋ ಹೇಳಿದ ಮಾತನ್ನು ನಾನು ಕೇಳಬಾರ್ದಾಗಿತ್ತು. ಆದಿ, ಈ ಸಂದರ್ಭದಲ್ಲಿ ನಿಮ್ಮ ತಮ್ಮನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವು ಸಿಟ್ಟು ಮಾಡಿಕೊಂಡ್ರೂ ಪರವಾಗಿಲ್ಲ. ನನ್ನ ಪ್ರಧಾನ್ ಬಗ್ಗೆ ಇಲ್ಲದ ಸಂಬಂಧ ಕಟ್ಟಿ ನಿಮಗೆ ಚಾಡಿ ಹೇಳ್ತಾ ಹೋದರು. ನೀವು ಅನಿರುದ್ಧ ಮಾತನ್ನೇ ನಂಬ್ತಾ ಹೋದ್ರಿ. ಹಾಗಾಗಿ ನಮ್ಮ ಸಂಬಂಧದಲ್ಲಿ ಬಿರುಕು ಬಿಡ್ತಾ ಹೋಯಿತು. ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಅನಿರುದ್ಧಾನೇ ಹೊರತು ಬೇರೆ ಯಾರೂ ಅಲ್ಲ. ವೆರಿ ಸಾರಿ ತೇಜು. ನಿನ್ನ ಮತ್ತು ಪ್ರಧಾನ್ ಬಗ್ಗೆ ನಾನು ಅನುಮಾನ ಪಡಬಾರ್ದಾಗಿತ್ತು. ನನ್ನ ಮನಸ್ಸಲ್ಲಿ ಅನುಮಾನದ ಬೀಜನ ಹಾಕಿದ್ದೆ ಅನಿರುದ್ಧ. ಆ ಬೀಜ ಹೆಮ್ಮರ ಆಗೋದಕ್ಕೆ ನಾನು ಬಿಟ್ಟೆ. ಅದಕ್ಕೆ ತಕ್ಕಾಗೆ ನನಗೆ ಶಾಸ್ತಿ ಆಯಿತು. ಆದಿ, ಇವತ್ತು ನಾನು ನಿಮಗೊಂದು ನಿಜ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಪ್ರಧಾನ್ ಹೊಡೆದ್ರು ಅಂತ ಅನಿರುದ್ಧ ಪ್ಲೇ ಮಾಡಿದಾಗ ನೀವು ಪ್ರಧಾನ್ ಬಗ್ಗೆ ಅನುಮಾನ ಪಟ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ. ಆ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗಿ ಅಂತ ಪ್ರಧಾನ್ಗೆ ಹೇಳಿದ್ದೆ ನಾನು. ಒಳ್ಳೆ ಕೆಲಸ ಮಾಡಿದೆ ತೇಜು. ಇಲ್ಲದೆ ಹೋದರೆ ಸುಮ್ಮನೆ ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಅಂತ ಸುತ್ತಾಡಬೇಕಾಗ್ತಾ ಇತ್ತು. ಪಾಪ ಪ್ರಧಾನ್ ನಮ್ಮ ಪತ್ರಿಕೆಯಲ್ಲಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ತೀರಾ ಅವಮಾನ ಮಾಡಿ ಕಳಿಸ್ಬಿಟ್ವಿ. ಈಗೆಲ್ಲ ಅರ್ಥ ಆಗಿದೆಯಲ್ಲ, ಬಿಡಿ. ಇನ್ನು ಮುಂದೆ ಅನರ್ಥಗಳಾಗದೇ ಇರೋ ಹಾಗೆ ನೋಡಿಕೊಂಡ್ರೆ ಸಾಕು. ಟೀಜು, ನನಗೊಂದು ಸಣ್ಣ ಹೆಲ್ಪ್ ಮಾಡ್ತೀಯಾ? ಏನಾದಿ? ಪ್ರಧಾನ್ಗೆ ಸ್ವಲ್ಪ ಫೋನ್ ಮಾಡಿ ಕೊಡ್ತೀಯಾ? ನಾನು ಅವ್ರ ಜೊತೆ ಮಾತಾಡಬೇಕು. ನಾನೇ ಹೇಳ್ತಿದ್ದೀನಲ್ಲ, ನೀನು ಫೋನ್ ಮಾಡು. ಅಲ್ಲ ಆದಿ, ಅವ್ರ ಸಂಪರ್ಕನೇ ಬೇಡ ಅಂತ ದೂರ ಮಾಡಿದ್ದಾಗಿದೆ. ಈಗ ಮತ್ತೆ ಕಾಲ್ ಮಾಡಬೇಕು? ಹೇಳಿದ್ದೆ ತೇಜು, ಆ ಸಂದರ್ಭ ಹಾಗಿತ್ತು. ಆದರೆ ಈಗ ಮತ್ತೆ ಪ್ರಧಾನ್ ಜೊತೆ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಫೋನ್ ಮಾಡು. ಸರಿ. ಏನು? ಒಂದು ಸಾರಿ ಮಿಸ್ಡ್ ಕಾಲ್ ಹಗರಣ ಆಗಿತ್ತಲ್ಲ, ಮತ್ತು ಹೇಗೆ ಫೋನ್ ರಿಸೀವ್ ಮಾಡ್ತಾರವರು? ಅವರು ನಮ್ಮನ್ನು ದೂರ ಮಾಡ್ತಿದ್ದಾರೆ. ಪರವಾಗಿಲ್ಲ, ಇನ್ನೊಂದ್ಸಲಿ ಟ್ರೈ ಮಾಡು. ಹಲೋ, ನಮಸ್ಕಾರ ಪ್ರಧಾನ್. ನಾನು ಆದಿತ್ಯ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ನನಗೆ ಫೋನ್ ಮಾಡಿ ತೊಂದರೆ ಕೊಡ್ತೀರಾ ಆದಿತ್ಯ? ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಡಿ. ಇಲ್ಲ ಪ್ರಧಾನ್, ಪ್ಲೀಸ್ ಸಿಟ್ಟಾಗ್ಬಿಡಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡೋದಾ? ನೀವೇನು ಮಾತಾಡ್ತೀರಾ? ನನಗೂ ನಿಮ್ಮ ಹೆಂಡತಿಗೂ ಸಂಬಂಧ ಕಲ್ಪಿಸಿ ಮಾತಾಡ್ತೀರಾ? ನನ್ನ ಮನಸ್ಸನ್ನು ನೋಯಿಸ್ತೀರಾ? ಅಷ್ಟೇ ತಾನೇ? ನನಗೆ ನಿಮ್ಮಂಥವ್ರ ಸಂಪರ್ಕ ಬೇಡ. ದಯವಿಟ್ಟು ಲೈನ್ನ ಕಟ್ ಮಾಡಿ. ಇಲ್ಲ ಪ್ರಧಾನ್, ನನಗೆಲ್ಲ ಅರ್ಥ ಆಗಿದೆ. ನಾಳೆ ನೀವು ನಮ್ಮ ಮನೆಗೆ ಬರಬೇಕು, ಪ್ಲೀಸ್. ನಿಮ್ಮನೆಗ? ಎಸ್, ನಾಳೆ ನಮ್ಮ ಮನೆಗೆ ಬನ್ನಿ. ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿದೆ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ? ಓಕೆ, ಬಾಯ್. ಯಾಕಮ್ಮ ಸಾಕ್ಷಿ ಎದ್ದು ಬಂದ್ಬಿಟ್ಟೆ? ರೆಸ್ಟ್ ತಗೋ ಹೋಗು. ಬೇಡಪ್ಪ,
ಮಲಗಿ ಮಲಗಿ ಬೇಜಾರಾಗ್ತಾ ಇದೆ. ನಾನು ಇಲ್ಲೇ ನಿಮ್ಮ ಜೊತೆ ಮಾತಾಡ್ತಾ ಕೂತ್ಕೊಳ್ತೀನಿ. ತಗೋ, ಹಿಂಗೂ ಕೊಡ್ಲೇನೆ ಕಾಫಿ? ಬೇಡಮ್ಮ. ಈಗ ಹೇಗಿದೆಯಾ? ತಲೆ ಸುತ್ತು? ಡಾಕ್ಟ್ರ್ ಹತ್ರ ಒಂದು ಸತಿ ಹೋಗಿ ಬಂದ್ಬಿಡೋಣವಾ? ಬೇಡಮ್ಮ, ಅಷ್ಟು ದೊಡ್ಡ ಪ್ರಾಬ್ಲಮ್ ಏನೂ ಇಲ್ಲ. ಈಗ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದೀನಿ. ಬೇಡದೇ ಇರೋದೆಲ್ಲ ತಲೆಗೆ ಹಚ್ಕೊಂಡ್ರೆ ಇನ್ನೇನಾಗುತ್ತೆ ಅಲ್ವೇ? ಪ್ರೇಮ್ ಜೊತೆ ಏನೇ ನಿನ್ನ ತಕರಾರು? ಅಯ್ಯೋ ಅಮ್ಮ, ಮತ್ತೆ ಆ ವಿಷಯ ಶುರು ಮಾಡಿದ್ಯಾ? ಜಯಶ್ರೀ, ಯಾಕೆ ಅವಳಿಗೆ ತಲೆ ತಿಂತೀಯ? ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಸುಮ್ಮನೆ ಇರಬಾರ್ದಾ? ನೀವು ಸ್ವಲ್ಪ ಸುಮ್ಮನಿರ್ತೀರ ರಘುರಾಮ್? ಈ ವಿಷಯನ ಇಷ್ಟು ಈಸಿಯಾಗಿ ಬಿಟ್ಬಿಡೋಕ್ಕಾಗತ್ತಾ? ಅಲ್ವೇ, ಪ್ರೇಮ್ ಅಂತ ಹುಡುಗನ ಬೇರೆ ಯಾರಿಗೋ ಬಿಟ್ಕೊಡಕ್ಕೆ ನಿನ್ಗೆ ಹೇಗೆ ಮನ್ಸು ಬಂತು? ಗರ್ಭಿಣಿಯರಿಗೆ ಬಯಕೆ ಇರುತ್ತೆ ಅಂತ ನನಗೂ ಗೊತ್ತು, ಆದರೆ ಇಂಥ ಬಯಕೆ ನಾ ಎಲ್ಲೂ ಕಂಡಿಲ್ಲಪ್ಪ. ಈ ಕಾರಣಕ್ಕೆ ನೀನು ಪ್ರೇಮ್ ಜೊತೆ ಜಗಳ ಮಾಡ್ಕೊಂಡಿದೀಯಲ್ಲೇ? ಬುದ್ಧಿ ಇದೆಯಾ ನಿನಗೆ? ಅಮ್ಮ, ನಿನಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನಿರು. ನೀನು ಹೇಳಿದ್ರೆ ತಾನೇ ಅರ್ಥ ಆಗೋದು. ಅಲ್ಲ, ಗಂಡ ಅಂದರೆ ಎಷ್ಟು ಪೊಸೆಸಿವ್ ಆಗಿರ್ತಾರೆ. ಆದರೆ ನೀನು ನೋಡಿದ್ರೆ ಪ್ರೇಮ್ನ ಯಾರಿಗೋ ಬಿಟ್ಕೊಡಕ್ಕೆ ತಯಾರಾಗಿದೆಯಾ? ಇದ್ರ ಹಿಂದೆ ಏನು ಕಾರಣ ಅಂತ ನೀನು ತಿಳ್ಕೊಳ್ಳಬೇಕೆ? ಓ ಪ್ರೇಮ್, ಬಾಪ ಕೂತ್ಕೋ, ಒಳ್ಳೆ ಟೈಮ್ಗೆ ಬಂದೆ. ಅಲ್ಲ ಪ್ರೇಮ್, ಏನು ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ? ಅದೇನು ಸ್ವಲ್ಪ ತಿಳಿಸಿ ಹೇಳಬಾರ್ದು ನಮಗೆ? ನಾನೇನು ಹೇಳಿ ಅಂಕಲ್, ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಆಗಲೇ ಹೇಳಿಬಿಟ್ಟಿದ್ದೀನಿ. ಏನು ಪ್ರೇಮ್, ನನ್ನನ್ನು ಸಿಕ್ಕಾಕ್ಸ್ತಿದ್ದೀರಲ್ಲ? ಮೈತ್ರಿ ಈ ವಿಷಯನ ಅಪ್ಪ ಅಮ್ಮನಿಗೆ ಹೇಳೋ ಅಗತ್ಯ ಇತ್ತಾ? ಈಗ ನೋಡಿ, ಅದೇ ದೊಡ್ಡ ರಾಧ ಅಂತ ಆಗ್ತಿದೆ. ಏಯ್, ರಾಧ ಅಂತ ಮಾಡ್ತಿರೋದು ನೀನು. ಏನು ಮೈತ್ರಿ ಈ ವಿಷಯ ಅಂದರೆ ಸಾಮಾನ್ಯದ? ಅದನ್ನ ನಮ್ಮಿಂದ ಮುಚ್ಚಿಡಕ್ಕೆ ನಿಂಗೆ ಎಷ್ಟೇ ಧೈರ್ಯ? ನಮ್ಗೊಂದು ಮಾತು ಹೇಳ್ದೆ ಈ ಮದುವೆ ಹುನ್ನಾರ ನಡೆಸಿದ್ಯಲ್ಲ? ಪ್ರೇಮ್ ನಿನಗೆ ತಾಳಿ ಕಟ್ಟಿರೋ ಗಂಡ, ನಿನ್ನ ಮಗುವಿನ ತಂದೆ. ಏನು ಮದುವೆ ಅಂದರೆ ಹುಡುಗಾಟ ಅನ್ಕೊಂಡ್ಬಿಟ್ಯಾ? ಬೊಂಬೆ ಆಟ ಅನ್ಕೊಂಡ್ಬಿಟ್ಯಾ? ಏನಯ್ಯ ರಘುರಾಮ, ಏನು ವಾದ ವಿವಾದ ಇಷ್ಟೊಂದು ಜೋರಾಗಿ ನಡೀತಾ ಇದೆ? ಬನ್ನಿ ಬೇಷ್ರೆ, ಬನ್ನಿ ಕೂತ್ಕೊಳ್ಳಿ. ನೀವು ಬಂದಿದ್ದು ನೋಡಲೇ ಇಲ್ಲ. ಅದು ಸರಿ ಅನ್ನು. ಈ ನಿಮ್ಮ ಗಲಾಟೆನಲ್ಲಿ ನಾನು ಬಂದಿದ್ದು ನಿಮಗಾದ್ರೂ ಹಾಗೆ ಗೊತ್ತಾಗಬೇಕು. ಅಲ್ಲಯ್ಯ, ನಾನು ಮೇಷ್ಟ್ರಾಗಿದ್ದಾಗ ಇವಳು ಸ್ಟೂಡೆಂಟ್ ಆಗಿದ್ಲು. ಆಗ ಇವಳು ಕ್ಲಾಸಲ್ಲಿ ಮಾತ್ರ ಗಲಾಟೆ ಮಾಡ್ತಾ ಇದ್ಲು ಅಂತ ಅನ್ಕೊಂಡ್ರೆ ಈಗಲೂ ಅವಳ ಸ್ವಭಾವ ಬದಲಾಗಿಲ್ವಲ್ಲಪ್ಪ? ಮೇಷ್ಟ್ರೆ, ಇವಳು ಕೂಗಾಟ ಬೀದಿ ಬಾಗಲು ಕೇಳಿಸ್ತಾ ಇತ್ತು. ನಿಜ ನಿಜ. ನೀವು ಮೇಷ್ಟ್ರಾಗಿದ್ರಿ, ಅವಳು ಸ್ಟೂಡೆಂಟ್ ಆಗಿದ್ಲು. ಅವಳು ಗಲಾಟೆ ಮಾಡಿದ್ರೆ ನೀವು ಆಚೆಗೂ ಕಳಿಸ್ತಾ ಇದ್ರೇನೋ ಗೊತ್ತಿಲ್ಲ, ಗೆಟ್ ಔಟ್ ಅಂತ. ಆದ್ರೆ ಇಲ್ಲಿ ನನ್ನ ಸ್ಥಿತಿ ಏನು ಗೊತ್ತಾ? ಅವಳು ಗಲಾಟೆ ಮಾಡ್ತಾನೆ ಇರ್ತಾಳೆ, ನಾನು ಗೆಟ್ ಔಟ್ ಆಗ್ತಾ ಇರ್ತೀನಿ. ಅಲ್ಲ ಗತ, ಒಂದು ಫೋನ್ ಮಾಡದೆ ಬಂದಿದ್ದೀರಲ್ಲ? ಫೋನು ನಾ ಮಾಡಬೇಕಾಗಿತ್ತಪ್ಪ. ನೀವು ಫೋನ್ ಮಾಡಿ ನನಗೆ ಸುದ್ದಿ ಹೇಳಬೇಕಾಗಿತ್ತು. ಯಾವ ವಿಷಯ ಮೇಷ್ಟ್ರೆ? ಸರಿ ಹೋಯ್ತು, ನಿನಗಂತೂ ಗೊತ್ತಿಲ್ಲ. ಜಯಶ್ರೀ, ನೀನಾದರೂ ಹೇಳಮ್ಮ ನಿನ್ನ ಗಂಡನಿಗೆ ಏನು ಸುದ್ದಿ ಅಂತ. ಏನ್ ಮೇಷ್ಟ್ರೆ, ನಂಗೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಸರಿಯಾಗಿದ್ದೀರಪ್ಪ ಗಂಡ ಹೆಂಡ್ತಿ. ಅಲ್ಲಮ್ಮ, ಮಗಳಿಗೆ ಮದುವೆ ಮಾಡಿದಾಕ್ಷಣ ಜವಾಬ್ದಾರಿ ಮುಗಿದು ಹೋಯ್ತು ಅಂತ ಕೈ ತೊಳ್ಕೊಂಡ್ರೆ ಆಗೋಯ್ತಾ? ಇಲ್ಲಯ್ಯ ರಘುರಾಮ, ಮಗಳು ಗರ್ಭಿಣಿ ಹೆಂಗಸು, ಅವಳಿಗೊಂದು ಸೀಮಂತ ಅಂತ ಮಾಡೋದು ಬೇಡವೇ? ಹಾಂ, ಅಯ್ಯೋ ಮೇಷ್ಟ್ರೆ, ನೋಡಿ ನಮ್ಗೆ ಈ ವಿಷಯ ಮರ್ತೇ ಹೋಗಿತ್ತು. ನೀವು ಮರ್ತು ಹೋಗಿದ್ರು ನನಗೆ ನೆನಪಿತ್ತು, ಅದಕ್ಕೆ ಅದನ್ನು ಹೇಳೋಣ ಅಂತ ಇಲ್ಲಿವರೆಗೂ ಬಂದೆ. ನೋಡಮ್ಮ, ಸೀಮಂತ ಮಾಡೋದು ನಮ್ಮ ಮನೆ ಸಂಪ್ರದಾಯ, ಅದನ್ನು ಬಿಡಬಾರ್ದಲ್ವಾ? ಅದಕ್ಕೆ ಹೇಳಿ ಹೋಗೋಣ ಅಂತ ನಾನೇ ಬಂದೆ. ಸಾರಿ ಮೇಷ್ಟ್ರೆ, ನಮ್ಗೆ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಹೊಳಿಲೇ ಇಲ್ಲ. ನೀವು ಫೋನ್ ಮಾಡಿ ಹೇಳಿದ್ರೆ ಸಾಕಾಗಿತ್ತು. ಇಷ್ಟೊಂದು ನಾವೆಲ್ಲ ವ್ಯವಸ್ಥೆ ಮಾಡಿಬಿಡ್ತಾ ಇದ್ದೀವಿ. ಅಲ್ಲಯ್ಯ ರಘುರಾಮ, ನಾನೇನು ಈ ಮನೆಗೆ ಹೊಸಬನೇ? ಅಲ್ಲಯ್ಯ, ನಾನು ಜೀವಂತವಾಗಿರೋವಾಗಲೇ ನನ್ನ ಮರಿಮಗನ್ನ ನೋಡ್ತೀನಿ ಅನ್ನೋ ಒಂದು ಸಂತೋಷ ನನಗಿಲ್ವೇ? ಅದಕ್ಕೋಸ್ಕರ ಈ ಅರೇಂಜ್ಮೆಂಟ್ಸಲ್ಲಿ ನಾನು ಪಾಲ್ಗೊಳ್ಳೋಣ ಅಂತ ಬಂದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಮೇಷ್ಟ್ರೆ. ನಿಮ್ಮ ಮಾರ್ಗದರ್ಶನ ಇದ್ದರೆ ನಾವು ಗ್ರ್ಯಾಂಡಾಗಿ ಮಾಡಿಬಿಡ್ತೀವಿ ಫಂಕ್ಷನನ್ನು. ಅಮ್ಮ, ಇದೆಲ್ಲ ಬೇಕಾ?
ನಿನಗೆ ಯಾಕೆ ಅದಲ್ಲ? ನಿನ್ನ ಪಾಡಿಗೆ ನೀ ಸುಮ್ಮನಿದ್ ಬಿಡು. ದೊಡ್ಡವ್ರ ವಿಷಯಕ್ಕೆ ನೀ ತಲೆ ಹಾಕಬೇಕಾಗಿಲ್ಲ. ಇದು ಸಂಪ್ರದಾಯ ಅಷ್ಟೇ. ಮಿಸ್ಟರ್, ನೀವು ಏನೇನು ತರಬೇಕೋ ಎಲ್ಲ ಲಿಸ್ಟ್ ಮಾಡಿ ಕೊಟ್ಬಿಡಿ. ನಾನು ರಘುರಾಮ್ ಹೋಗಿ ತಂದ್ಬಿಡ್ತೀವಿ. ಜಯಶ್ರೀ, ಮೇಷ್ಟ್ರು ಈಗ ತಾನೇ ಬಂದಿದ್ದಾರೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಊಟ ಮಾಡಲಿ, ಆಮೇಲೆ ಲಿಸ್ಟ್ ಕೊಡ್ತಾರೆ, ಸಾಮಾನು ತರ. ನನ್ನ ಮರವಿಗೆ ಇಷ್ಟು ಬಂದವ್ರಿಗೆ ಉಪಚಾರನೂ ಮಾಡಲಿಲ್ಲ. ಬೆಸ್ಟ್ ಕೈ ಕಾಲು ತೊಳ್ಕೊಂಬಿಡಿ, ಊಟಕ್ಕೆ ಬಡಿಸ್ತೀನಿ. ನೀನಾ? ಯಾಕೆ ಮಿಸ್ಟರ್ ಅನಿರುದ್ಧ್ ಬೇಸ್ ಬೀಳ್ತಾ ಇದ್ದೀರಾ? ನಾನೇ ಬಂದಿರೋದು. ಪ್ರಧಾನ್, ಗೌರವ್ ಪ್ರಧಾನ್. ನಿನ್ನನ್ನು ಯಾರು ಬರೋಕೆ ಹೇಳಿದ್ದು? ನಮ್ಮನೇಲೇನು ಕೆಲಸ ನಿನಗೆ? ಕೆಲಸ ಇದ್ದಿದ್ದಕ್ಕೆ ಬಂದಿದ್ದು ಅನಿರುದ್ಧ್. ಪ್ರಧಾನ್, ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ. ಗೆಟ್ ಲಾಸ್ಟ್, ಹೋಗ್ತಾ ಇರೋ. ಅನಿರುದ್ಧ್, ನನ್ನ ಹೆಸರು ಹೇಳಿ ನಿಮ್ಮ ಅಣ್ಣನ ನೀವೇ ಹೊಡ್ಸಿದ್ರಲ್ಲ, ಆ ಕೆಟಗರಿಗೆ ಸೇರಿದವನು ಅಂದ್ಕೊಂಡ್ರೆ ಹೇಗೆ? ಸ್ವತಃ ಒಡ ಹುಟ್ಟಿದವ್ರನ್ನೇ ಹೊಡ್ಸೋ ಜಾಯಮಾನ ನಂತಲ್ಲ. ನನ್ನನ್ನೇ ಆಡ್ಕೋತಿದ್ಯಾ ನೀನು? ನನ್ನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಸೋಕೆ ನೋಡಿದ್ರಿ. ಮಾತಾಡಬೇಡ, ಸುಮ್ಮನೆ ಹೋಗ್ತಾ ಇರೋ. ಯಾರು ನಿನ್ನನ್ನು ಬರೋಕೆ ಹೇಳಿದ್ದು? ನಾನೇ ಅವ್ರಿಗೆ ಬರೋದಕ್ಕೆ ಹೇಳಿದ್ದು. ನಾನೇ ಅವ್ರಿಗೆ ಬರೋಕ್ಕೆ ಹೇಳಿ. ನೀನಾ? ನೀನು ಯಾಕೆ ಬರೋಕೆ ಹೇಳ್ದೆ? ಎಸ್, ನೀನೇನು ಅವ್ರಿಗೆ ಹೋಗು ಅಂತ ಹೇಳೋದು? ಅಲ್ಲ, ಅದು ಹಿ ಈಸ್ ಮೈ ಗೆಸ್ಟ್. ನನ್ನ ಗೆಸ್ಟ್ಗೆ ಅವಮಾನ ಆಗೋದು ನಾನು ಸಹಿಸಲ್ಲ. ಮಿಸ್ಟರ್ ಪ್ರಧಾನ್, ಬನ್ನಿ, ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು ಆದಿತ್ಯ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇನ್ನು ಮುಂದೆ ಚೆನ್ನಾಗಿರ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಮಿಸ್ಟರ್ ಪ್ರಧಾನ್. ಬನ್ನಿ, ನಿಮ್ಮ ಹತ್ರ ತುಂಬ ವಿಷಯಗಳು ಡಿಸ್ಕಸ್ ಮಾಡೋದಿದೆ, ಕನ್ಫೆಸ್ ಮಾಡಬೇಕು. ತೇಜು, ಪ್ರಧಾನ್ ಬಂದ್ಯಾರೆ ನೋಡು. ಹಲೋ ಪ್ರಧಾನ್. ಹಲೋ ತೇಜಸ್ವಿನಿ ಸರ್, ನಮಸ್ತೆ. ನಮಸ್ಕಾರ. ಮೊದಲು ನಾವು ನಿಮ್ಮನ್ನು ಸಾರಿ ಕೇಳಬೇಕು, ಆಮೇಲೆ ಮುಂದಿನ ಮಾತು. ಸಾರಿನಾ? ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಪ್ರಧಾನ್, ನಮ್ಗಳಿಂದ ದೊಡ್ಡ ತಪ್ಪಾಗಿದೆ. ನಿಮ್ಮನ್ನು ನಾವೆಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ವಿ. ವಿ ಆರ್ ವೆರಿ ಸಾರಿ. ಆ್ಯಕ್ಚುಲಿ ಆದಿತ್ಯನ ಕಿಡ್ನಾಪ್ ಕೇಸಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆ ಅಂತ ನಾವೆಲ್ಲ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ವಿ. ಆದರೆ ಇನ್ಸ್ಪೆಕ್ಟ್ರು ಬಂದು ಎಲ್ಲ ಕ್ಲಿಯರ್ ಮಾಡಿದ್ರು. ಪ್ರಧಾನು ಇನ್ನೋಸೆಂಟು, ಅವ್ರಿಗೆ ಯಾವುದೇ ಗೂಂಡಾಗಳ ಜೊತೆಲಿ ಏನೂ ಸಂಪರ್ಕ ಇಲ್ಲ ಅಂತ ಹೇಳಿದ್ರು. ನಿಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದಕ್ಕೆ ವೆರಿ ಸಾರಿ. ನಮಗೆ ತುಂಬ ಗಿಲ್ಟ್ ಕೊಡ್ತಾ ಇದೆ. ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಮಿಸ್ ಪ್ರಧಾನ್. ಅದೊಂದು ಕಹಿ ಘಟನೆ ಅಂತ ಎಲ್ಲ ಮಾರ್ಕ್ಬಿಡೋಣ. ವಿ ಆರ್ ರಿಯಲಿ ಸಾರಿ. ಸರ್, ಇಟ್ಸ್ ಓಕೆ. ನೀವು ದೊಡ್ಡವರು, ನೀವು ನನ್ನ ಹತ್ರ ಸಾರಿ ಕೇಳೋದು ನನಗೆ ಶ್ರೇಯಸ್ಸಲ್ಲ. ಅಲ್ಲ ಪ್ರಧಾನ್, ತಪ್ಪು ಮಾಡಿದಾಗ ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಕ್ಷಮೆ ಕೇಳಲೇಬೇಕಲ್ವಾ? ಆದರೆ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಯಿತು. ಥ್ಯಾಂಕ್ ಯು ಮೇಡಮ್. ಹೌದೌದು, ಕಾಲಿಗೆ ಬಿದ್ದುಬಿಡಿ. ಏನು SI ಬಂದು ಹೇಳಿದ ತಕ್ಷಣ ಸತ್ಯ ಸುಳ್ಳಾಗ್ಬಿಡುತ್ತಾ? ಇವನು ಸಾಮಾನ್ಯ ಅಲ್ಲ, ಮಹಾನ್ ಖತರ್ನಾಕು. ಕರೆದು ಒಳಗಡೆ ಸೇರಿಸ್ಕೊಂಡಿದ್ದೀರಿ, ಅನುಭವಿಸ್ತೀರಿ. ಅನಿರುದ್ಧ, ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಇವರು ನಿನ್ನ ಥರ ಅಲ್ಲ, ಮೊದಲು ನೀನೇನಂತ ನೋಡ್ಕೋ. ನಿನ್ನ ಚರಿತ್ರೆನೇ ಸರಿಗಿಲ್ಲ, ನೀನೇನು ಇವ್ರ ಬಗ್ಗೆ ಮಾತಾಡೋದು? ಅದೇ
ಇವ್ರಿಗೆ ಎಥಿಕ್ಸ್ ಇದೆ, ಒಡ ಹುಟ್ಟಿದ್ದವ್ರ ಮೇಲೆ ಗೌರವ ಇದೆ, ನಮ್ಮವರು ತಮ್ಮವರು ಅಂತ ಕಾಳಜಿ ಇದೆ. ನೀನು ಇವ್ರ ಬಗ್ಗೆ ಕಾಮೆಂಟ್ ಮಾಡಬೇಡ. ಹೀ ಈಸ್ ಮೈ ಗೆಸ್ಟ್. ಇವ್ರಿಗೆ ಹರ್ಟ್ ಆಗುವಂತ ಒಂದು ಮಾತಾಡಿದ್ರು ನಾನು ಸಹಿಸೋದಿಲ್ಲ. ಪ್ರಧಾನ್, ಇವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕಾಲ್ ಮುರಿದಾಗ್ಲಿಂದ ಇವನ್ ಸ್ವಲ್ಪ ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತಾನೆ. ಅದೇ ಅನಿ, ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ? ಮನೆಗೆ ಗೆಸ್ಟ್ ಬಂದಾಗ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಪ್ರಧಾನ್, ಈ ವಿಷಯನ ಇಲ್ಲೇ ಬಿಟ್ಬಿಡಿ. ನಾನು ನಿಮ್ಮನ್ನ ಕರೆದಾಗ ನೀವು ನಮ್ಮ ಮನೆಗೆ ಬರ್ತಿರೋ ಇಲ್ವೋ ಅಂತ ನನಗೆ ಯೋಚನೆ ಆಗಿತ್ತು. ಸದ್ಯ ನೀವು ಬಂದ್ರಲ್ಲ, ನನಗೆ ತುಂಬ ಖುಷಿ ಆಗ್ತಾ ಇದೆ ಪ್ರಧಾನ್. ವೆರಿ ಸಾರಿ ಪ್ರಧಾನ್, ವಿನಾಕಾರಣ ನಾನು ನಿಮ್ಮ ಮೇಲೆ ದ್ವೇಷ ಸಾಧಿಸಿದೆ. ಇಟ್ಸ್ ಓಕೆ ಆದಿತ್ಯ, ಪರವಾಗಿಲ್ಲ. ನಮ್ಮ ತೇಜು ನಿಮ್ಮ ಬಗ್ಗೆ ಆಗಾಗ ಮಾತಾಡ್ತಾ ಇದ್ಲು ಪ್ರಧಾನ್, ಆದರೆ ನಾನೇ ತುಂಬ ಮಿಸ್ಟೇಕ್ ಮಾಡ್ಕೊತಾ ಇದ್ದೆ, ಕೆಟ್ಟದಾಗಿ ಮಾತಾಡ್ತಾ ಇದ್ದೆ. ನನ್ನ ಬಿಹೇವಿಯರ್ ಬಗ್ಗೆ ನನಗೆ ತುಂಬ ವಿಷಾದ ಇದೆ ಪ್ರಧಾನ್. ಆದಿತ್ಯ, ನೀವಿಷ್ಟು ಹೇಳ್ತಾ ಇದ್ದೀರಲ್ಲ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಇನ್ನು ಮುಂದೆ ನಾವಿಬ್ಬರು ತುಂಬ ಚೆನ್ನಾಗಿರೋಣ ಪ್ರಧಾನ್. ನನಗೆ ನಿಮ್ಮ ಮೇಲೆ ಅನುಮಾನ ಪಡೋದಕ್ಕೆ ಯಾವುದೇ ರೀತಿಯಾದಂಥ ಕಾರಣ ಇಲ್ಲ. ನೀವು ತುಂಬ ಒಳ್ಳೆಯವರು. ಲೆಟ್ ಅಸ್ ಬಿ ಗುಡ್ ಫ್ರೆಂಡ್ಸ್. ಇಂಥದ್ದೊಂದು ಸಂದರ್ಭ ಬರ್ಬೋದು ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನುಮಾನದಲ್ಲಿ ಹೊರಟೋಗುತ್ತಲ್ಲ ಅಂತ ವಿಷಾದ ಪಟ್ಟಿದೆ. ಈಗ ತುಂಬ ಸಂತೋಷ ಆಗ್ತಿದೆ. ಪ್ರಧಾನ್, ಇವತ್ತು ನಿಮ್ಮ ಊಟ ನಮ್ಮ ಮನೇಲೆ. ನೀವು ಆಗಲ್ಲ ಅಂತ ಹೇಳಬಾರ್ದು. ನಿಮ್ಮ ಸ್ನೇಹ ನಮಗೆ ತುಂಬ ಮುಖ್ಯ. ಪದೇ ಪದೇ ಇನ್ಮೇಲಿಂದ ನೀವು ನಮ್ಮ ಮನೆಗೆ ಬರ್ತಾನೆ ಇರಬೇಕು. ಶೋರ್, ಇದಕ್ಕಿಂತ ಸಂತೋಷ ಇನ್ನೇನಿದೆ. ಬನ್ನಿ.